ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿದಿನಕ್ಕೂ ಅದರದೇ ಆದ ಪಾವಿತ್ರ್ಯವಿದೆ. ಆದರೆ ಹುಣ್ಣಿಮೆಯ ದಿನ ಅಂದರೆ ಪೂರ್ಣಿಮೆಯು ವಿಶೇಷವಾಗಿ ಮಂಗಳಕರ ಮತ್ತು ಪುಣ್ಯಕರ. ಇಂತಹ ಪವಿತ್ರ ದಿನಗಳಲ್ಲಿ ಪೌಷ ಪೂರ್ಣಿಮೆಗೆ ಅಗ್ರಸ್ಥಾನವಿದೆ. ಈ ಪೂರ್ಣಿಮೆಯಂದು ಮಾಡುವ ದಾನವು ವಿಶೇಷ ಪುಣ್ಯವನ್ನು ನೀಡುತ್ತದೆ. ಹಾಗಾಗಿಯೇ ಈ ದಿನವನ್ನು ಶಾಕಂಬರಿ ಪೂರ್ಣಿಮೆ ಎಂದು ಕರೆಯುತ್ತಾರೆ. ಇಂದು ನಾವು ಈ ಪೌಷ ಪೂರ್ಣಿಮೆಯ ಆಧ್ಯಾತ್ಮಿಕ ಮಹತ್ವ, ಅದರ ಆಚರಣೆ ಮತ್ತು ಈ ದಿನ ದಾನ ಮಾಡುವುದರಿಂದ ಲಭಿಸುವ ಅಪಾರ ಪುಣ್ಯದ ಕುರಿತು ತಿಳಿದುಕೊಳ್ಳೋಣ. ಈ ಮಾಹಿತಿಯನ್ನು ಕೊನೆಯವರೆಗೂ ನೋಡಿ ಜ್ಞಾನ ಪಡೆದು ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಿ. ವೀಕ್ಷಕರೇ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪೌಷ ಮಾಸದ ಹುಣ್ಣಿಮೆಯ ದಿನದಂದು ನಾವು ಪೌಷ ಪೂರ್ಣಿಮೆಯನ್ನು ಆಚರಿಸುತ್ತೇವೆ. ಈ ದಿನ ಚಂದ್ರದೇವರು ತನ್ನ ಪೂರ್ಣ ಕಾಂತಿ ಮತ್ತು ಸೌಂದರ್ಯದಿಂದ ಕಂಗೊಳಿಸುತ್ತಾನೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಮಾಡುವ ಸ್ನಾನ, ದಾನ ಮತ್ತು ತಪಸ್ಸಿನ ಫಲಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ. ಏಕೆಂದರೆ ಈ ದಿನ ಗಂಗಾ, ಯಮುನಾ ಮತ್ತು ನರ್ಮದೆಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಮತ್ತು ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗುತ್ತದೆ. ಒಂದು ವೇಳೆ ತೀರ್ಥಯಾತ್ರೆಗೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿದರೂ ಅಷ್ಟೇ ಪುಣ್ಯ ಲಭಿಸುತ್ತದೆ. ಇದೇ ದಿನದಂದು ಕಲ್ಪವಾಸವು ಪ್ರಯಾಗರಾಜ್ನಲ್ಲಿ ಪ್ರಾರಂಭವಾಗುತ್ತದೆ. ಸ್ವಯಂ ಸಂಯಮ, ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಸೇವೆಯ ಮಾರ್ಗವನ್ನು 1 ತಿಂಗಳ ಕಾಲ ಅನುಸರಿಸುವ ಈ ಕಲ್ಪವಾಸವು ನಮ್ಮ ಎಲ್ಲಾ ಪಾಪಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಪೌಷ ಪೂರ್ಣಿಮೆಯನ್ನು ಶಾಕಂಬರಿ ಪೂರ್ಣಿಮೆ ಎಂದು ಕರೆಯಲು ಒಂದು ವಿಶೇಷ ಕಾರಣವಿದೆ. ಶಾಕಂಬರಿ ದೇವಿಯನ್ನು ಆಹಾರ ಧಾನ್ಯಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ದೇವಿಯ ವಿಶೇಷ ಆಶೀರ್ವಾದದ ಜೊತೆಗೆ ವಿಷ್ಣುವಿನ ಅನುಗ್ರಹವೂ ಲಭಿಸುತ್ತದೆ. ಈ ಶುಭ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ಮನೆಗೆ ಸಂತೋಷ, ಸಮೃದ್ಧಿ, ಸಂಪತ್ತು ಮತ್ತು ಸಮೃದ್ಧಿ ಹರಿದು ಬರುತ್ತದೆ. ರಾತ್ರಿ ಸಮಯದಲ್ಲಿ ಚಂದ್ರದೇವರಿಗೆ ಅರ್ಘ್ಯ ಅಂದರೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ನಮ್ಮ ಮಾನಸಿಕ ಶಾಂತಿ ಹೆಚ್ಚುತ್ತದೆ ಮತ್ತು ಜಾತಕದಲ್ಲಿರುವ ಚಂದ್ರನ ಬಾಧೆಗಳಿಂದ ಮುಕ್ತಿ ಸಿಗುತ್ತದೆ. ಮುಖ್ಯ ದಿನಾಂಕ ಮತ್ತು ಸಮಯದ ಮಾಹಿತಿ. ಈ ಬಾರಿ ಪವಿತ್ರವಾದ ಪುಷ್ಯ ಪೂರ್ಣಿಮೆಯನ್ನು ಜನವರಿ 3, 2026 ಶನಿವಾರ ಆಚರಿಸಲಾಗುತ್ತದೆ. ಪೂರ್ಣಿಮಾ ತಿಥಿ ಪ್ರಾರಂಭ ಜನವರಿ 2, 2026 ಸಂಜೆ 6:53 ಪಮ. ಪೂರ್ಣಿಮಾ ತಿಥಿ ಅಂತ್ಯ ಜನವರಿ 3, 2026 ಮಧ್ಯಾಹ್ನ 3:32 ಪಮ. ದಾನದ ಮಹತ್ವ ಮತ್ತು ಧರ್ಮಗ್ರಂಥಗಳ ವಚನ 3:4:30 ಸೆಕೆಂಡುಗಳು. ವೀಕ್ಷಕರೇ, ಈಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಪೌಷ ಪೂರ್ಣಿಮೆಯು ನಮಗೆ ದಾನದ ಪರಮ ಮಹತ್ವವನ್ನು ಸಾರುತ್ತದೆ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ದಾನವನ್ನು ಅತ್ಯುನ್ನತ ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಡುವ ದಾನವು ಅಕ್ಷಯ ಪುಣ್ಯವನ್ನು ನೀಡುತ್ತದೆ. ಮನುಸ್ಮೃತಿಯಲ್ಲಿ ದಾನದ ಮಹಿಮೆಯನ್ನು ಹೀಗೆ ಹೇಳಲಾಗಿದೆ: ತಪ ಪರಂ ಕೃತಯುಗೆ ತ್ರೇತಾಯಂ ಜ್ಞಾನಮುಚ್ಯತೆ, ದ್ವಾಪರೆ ಯಜ್ಞಮೇವಾಹು ದಾನಮೇಕಂ ಕಲೌ ಯುಗೆ. ಇದರ ಅರ್ಥವೇನೆಂದರೆ, ಸತ್ಯ ಯುಗದಲ್ಲಿ ಕಲ್ಯಾಣಕ್ಕಾಗಿ ತಪಸ್ಸು, ತ್ರೇತಾ ಯುಗದಲ್ಲಿ ಜ್ಞಾನ, ದ್ವಾಪರ ಯುಗದಲ್ಲಿ ತ್ಯಾಗವು ಮುಖ್ಯವಾದರೆ ಕಲಿಯುಗದಲ್ಲಿ ದಾನವೊಂದೇ ಮಾನವ ಕಲ್ಯಾಣಕ್ಕೆ ಅತ್ಯುತ್ತಮ ಸಾಧನವಾಗಿದೆ. ಹಾಗಾಗಿ ವೀಕ್ಷಕರೇ, ನಮ್ಮ ಕೈಲಾದಷ್ಟು ದಾನ ಮಾಡುವ ಮೂಲಕ ನಾವು ಕೇವಲ ಇನ್ನೊಬ್ಬರಿಗೆ ಸಹಾಯ ಮಾಡುವುದಿಲ್ಲ, ಬದಲಾಗಿ ನಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುತ್ತೇವೆ. ಪೌಷ ಪೂರ್ಣಿಮೆಯಂದು ದಾನವು ನಮಗೆ ಮೋಕ್ಷದ ಹಾದಿಯನ್ನು ತೋರಿಸುತ್ತದೆ. ಪೌಷ ಪೂರ್ಣಿಮೆಯ ದಿನ ನಾವು ವಿಶೇಷವಾಗಿ ಏನು ದಾನ ಮಾಡಬೇಕು? ಈ ದಿನ ಅನ್ನದಾನವನ್ನು ಅತ್ಯುತ್ತಮ ದಾನವೆಂದು ಪರಿಗಣಿಸಲಾಗುತ್ತದೆ. ಶಾಕಂಬರಿ ದೇವಿಯ ದಿನವಾದ್ದರಿಂದ ಬಡವರು ಮತ್ತು ನಿರ್ಗತಿಕರಿಗೆ ಅನ್ನ ನೀಡಿ. ಅನ್ನದಾನವನ್ನು ಸ್ವತಃ ಭಗವಾನ್ ನಾರಾಯಣನಿಗೆ ಅರ್ಪಿಸುವ ಸೇವೆಗೆ ಸಮಾನವೆಂದು ಪರಿಗಣಿಸಲಾಗಿದೆ. ಅದೇ ರೀತಿ ಈ ಚಳಿಗಾಲದ ಸಮಯದಲ್ಲಿ ಬಟ್ಟೆ, ಕಂಬಳಿಗಳು ಅಥವಾ ಬೆಚ್ಚಗಿನ ವಸ್ತ್ರಗಳನ್ನು ದಾನ ಮಾಡುವುದು ಬಹಳ ಪುಣ್ಯಕರ. ಎಳ್ಳು, ಬೆಲ್ಲ ಮತ್ತು ಇತರ ಧಾನ್ಯಗಳನ್ನು ದೇವರಿಗೆ ಅರ್ಪಿಸಿ ದಾನ ಮಾಡುವುದರಿಂದ ಚಂದ್ರ ಮತ್ತು ಸೂರ್ಯ ದೇವರಿಂದಲೂ ಆಶೀರ್ವಾದ ಲಭಿಸುತ್ತದೆ. ವೀಕ್ಷಕರೇ, ನೆನಪಿಡಿ, ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ನಮ್ಮ ಹೃದಯಪೂರ್ವಕವಾಗಿ ಮಾಡುವ ಪ್ರತಿಯೊಂದು ದಾನವೂ ಲಕ್ಷಪಟ್ಟು ಫಲ ನೀಡುತ್ತದೆ. ದಾನ ಮಾಡುವಾಗ ನಾವು ಪ್ರದರ್ಶನಕ್ಕಾಗಿ ಮಾಡದೆ ಭಕ್ತಿ ಮತ್ತು ಸೇವಾ ಮನೋಭಾವದಿಂದ ಮಾಡಬೇಕು. ವೀಕ್ಷಕರೇ, ಪೌಷ ಪೂರ್ಣಿಮೆಯ ಈ ಅಮೃತ ಗಳಿಗೆಯನ್ನು ನಾವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳೋಣ. ಪವಿತ್ರ ಸ್ನಾನ ಮಾಡಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಮನಸ್ಸಿನ ಶುದ್ಧೀಕರಣ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಬಡವರ ಮತ್ತು ನಿರ್ಗತಿಕರ ಸೇವೆ ಮಾಡಿ. ಇದೇ ನಮ್ಮ ಧರ್ಮದ ಮತ್ತು ಮಾನವೀಯತೆಯ ಮೂಲ ಉದ್ದೇಶ. ಪೌಷ ಪೂರ್ಣಿಮೆಯಂದು ಮಾಡುವ ದಾನವು ವಿಶೇಷ ಪುಣ್ಯವನ್ನು ನೀಡುತ್ತದೆ ಎಂಬ ಮಾತನ್ನು ಎಂದಿಗೂ ಮರೆಯದಿರಿ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚು ಜನರಿಗೆ ಈ ಪುಣ್ಯದ ಮಹತ್ವ ತಲುಪಲು ನಿಮ್ಮ ಸಹಕಾರ ಅತ್ಯಗತ್ಯ. ಮುಂದಿನ ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಓಂ ನಮೋ ನಾರಾಯಣಾಯ.